ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ದರ್ಶನ್ ಅವರ ತಾರಕ್ ಸಿನಿಮಾಗೆ ನಡೆಸುತ್ತಿದ್ದಾರೆ ಭರ್ಜರಿ ಕಸರತ್. ಹೌದು, ಡಿ ಬಾಸ್ ಚಕ್ರವರ್ತಿ ಸಿನಿಮಾ ನಂತರ ತಾರಕ್ ಸಿನಿಮಾದಲ್ಲಿ ಬ್ಯುಸಿ ಇರೋದು ಅಭಿಮಾನಿಗಳಿಗೆ ಗೊತ್ತಿರೋ ವಿಚಾರ. ತಾರಕ್ ಮೊದಲ ಹಂತದ ಚಿತ್ರೀಕರಣ ಮುಗಿಸಿದ ನಿರ್ದೇಶಕ ಮಿಲನ ಪ್ರಕಾಶ್ ಚಿತ್ರದ 2ನೇ ಹಂತದ ಶೂಟಿಂಗ್ ಆಗಿ ಮಲೇಷ್ಯಾಗೆ ಹಾರಿದಾರಂತೆ. ಮಲೇಷ್ಯಾದಲ್ಲಿ ತಾರಕ್ ಚಿತ್ರದ ಸಾಹಸ ಸನ್ನಿವೇಶಗಳ ಶೂಟಿಂಗ್ ನಡೀತಾ ಇದ್ದು, ದರ್ಶನ್ ಅವರು ಫೈಟ್ ಮಾಡುವ ಪ್ರಮುಖ ದೃಶ್ಯಗಳು ಇಲ್ಲಿ ಚಿತ್ರೀಕರಣ ಮಾಡಲಾಗ್ತಿದೆಯಂತೆ. ದರ್ಶನ್ ಅಭಿನಯದ ತಾರಕ್ ಚಿತ್ರದಲ್ಲಿನ ಅದ್ದೂರಿ ಫೈಟಿಂಗ್ ದೃಶ್ಯಗಳನ್ನ ನಿರ್ದೇಶಕ ಮಿಲನ ಪ್ರಕಾಶ್ ಮಲೇಷ್ಯಾದಲ್ಲಿ ಚಿತ್ರೀಕರಣ ಮಾಡ್ತಿದ್ದಾರೆ. ಇಲ್ಲಿ ಸೆರೆ ಹಿಡಿದಿರುವ ಸಾಹಸ ಸನ್ನಿವೇಶಗಳು ಚಿತ್ರದ ಪ್ರಮುಖ ದೃಶ್ಯಗಳಾಗಿದ್ದು, ಮೈ ನೆವರೇಳಿಸೋ ಸೀನ್ಗಳನ್ನ ಹೊಂದಿರಲಿದೆಯಂತೆ. ಇನ್ನೊಂದು ಕುತೂಹಲಕಾರಿ ವಿಷಯ ಏನಪ್ಪಾ ಅಂದ್ರೆ, ಮಲೇಷ್ಯಾದಲ್ಲಿ ಶೂಟ್ ಮಾಡ್ತಿರುವಾಗ ಫೈಟಿಂಗ್ ಸೀನ್ಗಳನ್ನ ವಾಹನಗಳ ಮಧ್ಯೆ ಚಿತ್ರೀಕರಿಸಲಾಗ್ತಿದೆ. ಅದಕ್ಕಾಗಿ ಅದ್ದೂರಿಯಾಗಿಯೇ ಪೂರ್ವ ಸಿದ್ಧತೆ ಮಾಡ್ಕೊಂಡಿದೆ ಅಂತೆ ಚಿತ್ರತಂಡ. ಇನ್ನು ದರ್ಶನ್ ರವರ ತಾರಕ್ ಸಿನಿಮಾವನ್ನ ಅದ್ದೂರಿಯಾಗಿ ಮೇಕಿಂಗ್ ಮಾಡಲಾಗ್ತದೆ. ಅದರಿಂದ ಮಿಲನ ಪ್ರಕಾಶ್ ಅವರು ಚಿತ್ರದ ಸಾಹಸ ನಿರ್ದೇಶನಕ್ಕೆ ತಮಿಳ್ ಚಿತ್ರರಂಗದ ಖ್ಯಾತ ಸ್ಟಂಟ್ ಮಾಸ್ಟರ್ ವಿಜಯನ್ ರವರಿಂದ ಫೈಟಿಂಗ್ ದೃಶ್ಯಗಳನ್ನ ಸಂಯೋಜನೆ ಮಾಡಿಸ್ತಿದ್ದಾರಂತೆ. ಈ ದೃಶ್ಯಗಳಿಗೆ ಮಲೇಷ್ಯಾದ ಸಾಹಸ ಕಲಾವಿದರಿಂದಲೇ ಅಭಿನಯ ಮಾಡಿಸಲಾಗಿದೆ. ಅಂದ್ಹಾಗೆ ಮಲೇಷ್ಯಾದಲ್ಲಿ ಸೆರೆ ಹಿಡಿಯುತ್ತಿರುವ ಫೈಟಿಂಗ್ ದೃಶ್ಯಗಳಿಗಾಗಿ ದರ್ಶನ್ ರವರು ಸಖತ್ ವರ್ಕೌಟ್ ಮಾಡಿಯೇ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಿದ್ದಾರಂತೆ. ತಾರಕ್ ಚಿತ್ರತಂಡ ಮಲೇಷ್ಯಾದಲ್ಲಿ ಫೈಟಿಂಗ್ ಸೀನ್ ಮುಗಿಸಿದ ಬಳಿಕ ಸಾಂಗ್ಗಳ ಚಿತ್ರೀಕರಣಕ್ಕಾಗಿ ಇಟಲಿ ಮತ್ತು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲಿದೆ ಅಂತೆ. ಇನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ತಾರಕ್ ಸಿನಿಮಾದಲ್ಲಿ ಇಬ್ಬರು ನಾಯಕರಿದ್ದು, ನಟಿ ಶ್ರುತಿ ಹರಿಹರನ್ ಮತ್ತು ನಟಿ ಸಾನ್ವಿ ಶ್ರೀವಾಸ್ತವ್ ಅಭಿನಯಿಸುತ್ತಿದ್ದಾರೆ. ಅಲ್ಲದೆ ಸ್ಯಾಂಡಲ್ವುಡ್ ನ ಪ್ರಮುಖ ತಾರೆಯರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ. ಇನ್ನು ತಾರಕ್ ಸಿನಿಮಾ ಶೂಟಿಂಗ್ ವೇಳೆ ಮಲೇಷ್ಯಾದಲ್ಲಿ ಅಭಿಮಾನಿಯೊಬ್ಬರ ಜೊತೆ ದರ್ಶನ್ ಫೋಟೋ ತೆಗೆಸಿಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ತಾರಕ್ ಸಿನಿಮಾದ ಚಿತ್ರೀಕರಣದ ಎಕ್ಸ್ಕ್ಲೂಸಿವ್ ಫೋಟೋಗಳು ಹೇಗಿತ್ತು ಅಂತ. ಮತ್ತೆ ಇನ್ನು ದರ್ಶನ್ ಅವರ ಮತ್ತಷ್ಟು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.